ಈಗ ಮಹಾದೇವ್ ಅನೋಜ್ ಈ ವಿದ್ಯಾರ್ಥಿಗಳು ಕೂಡ ವೇದಿಕೆಯ ಮೇಲೆ ಆಗಮಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಅವನ ಪರವಾಗಿ ಪಾಲಕರು ಕೂಡ ವೇದಿಕೆಗೆ ಆಗಮಿಸಿ ನಮ್ಮ ಸಂಸ್ಥೆಯ ಪರವಾದ ಸತ್ಕಾರವನ್ನ ಸ್ವೀಕರಿಸಿಕೊಳ್ಳಬೇಕು. ಹುಕ್ಕೇರಿ ತಾಲೂಕಿನ ಚಿಕ್ಕಾಲಗುಡ್ಡದ ನಿವಾಸಿಯಾಗಿರ್ತಕ್ಕಂತಹ ಮಹಾದೇವ್ ಅನೋಜ್ ತಂದೆ ಶಿವಬಸು ಅನೋಜ್ ಅವರು, ಇವರು ಕೂಡ ಎಕ್ಸ್ ಸರ್ವಿಸ್ ಮ್ಯಾನ್, ಇವರಿಗೂ ಕೂಡ ಸೈನಿಕ ಕುಟುಂಬ ಎಂದು ಹೇಳಲು ಬಹಳಷ್ಟು ಹೆಮ್ಮೆ ಎನಿಸುತ್ತದೆ. ಅದೇ ರೀತಿಯಾಗಿ ತಾಯಿ ಶ್ರೀಮತಿ ಶಶಿಕಲಾ ಅನೋಜ್ ಅವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ LK ಕೋಟ್ ಹೆಬ್ಬಾಳದಲ್ಲಿ ಮುಗಿಸಿ ನಂತರದ ಪ್ರೌಢ ಶಿಕ್ಷಣವನ್ನ ಬೆಲ್ಲದ ಬಾಗೇವಾಡಿಯಲ್ಲಿ ಮುಗಿಸಿಕೊಂಡಿರ್ತಾರೆ. ತಮ್ಮ ತಂದೆಯನ್ನೇ ಆದರ್ಶವನ್ನಾಗಿ ಇಟ್ಟುಕೊಂಡು ನಮ್ಮ ತಂದೆಯಂತೆಯೇ ನಾನು ಕೂಡ ಭಾರತೀಯ ಸೈನ್ಯದಲ್ಲಿ ಸೇವೆ ಸಲ್ಲಿಸಬೇಕೆಂಬ ಆಸೆಯಂತೆ ನಮ್ಮ ಸಂಸ್ಥೆಗೆ ಆಗಮಿಸಿ 2 ತಿಂಗಳುಗಳ ಕಾಲ ತರಬೇತಿಯನ್ನ ಪಡೆದು ನಮ್ಮ ಸಂಸ್ಥೆಯಲ್ಲಿ ಉತ್ತಮ ತರಬೇತಿಯನ್ನ ಪಡೆದು ಪ್ರಸ್ತುತ ಭಾರತೀಯ ಅಗ್ನಿವೀರ ಆರ್ಮಿಗೆ ಆಯ್ಕೆಯಾಗಿರ್ತಕ್ಕಂತಹ ಮಹಾದೇವ್ ಅನೋಜ್ ಅವರಿಗೆ ತಮ್ಮ ಜೋರಾದ ಚಪ್ಪಾಳೆಯ ಮೂಲಕ ನಮ್ಮ ಸಂಸ್ಥೆಯ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸೋಣ. ಇಲ್ಲಿಯವರೆಗೆ ನಮ್ಮ ಸಂಸ್ಥೆಯು ಹಲವಾರು ಜನ ಶಿಬಿರಾರ್ಥಿಗಳನ್ನ ಅವರ ತರಬೇತಿಯನ್ನು ನೀಡಿ ಅವರ ಕನಸನ್ನ ಈಡೇರಿಸಿರ್ತಕ್ಕಂತಹ ಕರ್ನಾಟಕದ ಹೆಮ್ಮೆಯ ಸಂಸ್ಥೆ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ. ಈಗ ಮಹಾದೇವ್ ಅನೋಜ್ ಅವರಿಂದ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಮಹಾದೇವ್ ಅನೋಜಿ. ನಾ ಇದೇ ಫಸ್ಟ್ ಟೈಮ್ ಹಿಂಗೆ ಫಂಕ್ಷನ್ದಾಗ ಮಾತಾಡೋದು, ಯಾರಾದ್ರೂ ತಪ್ಪದಲ್ಲಿ ಕ್ಷಮಿಸಿರಲಿ. ಫಸ್ಟ್ ಆಲ್ ಈ ಕೋಚಿಂಗ್ ಸೆಂಟರ್ ಹೇಳ್ಬೇಕಂದ್ರೆ ನಮ್ಮ ಫ್ರೆಂಡ್ ಹಂಗೆ ಸಜೆಷನ್ ಮಾಡಿದ್ದೀವ್ರ. ಮತ್ತು ಇಲ್ಲಿ ಬಂದ ನಂತರ ಒಂದು 2 ಮಂತ್ ಇದ್ದೀನಿ ಇಲ್ಲಿ. ಮತ್ತು ಎಲ್ಲ ಕೋಚಿಂಗ್ ಸೆಂಟರ್ ಕಂಪೇರ್ ಮಾಡಿರಿ ಈ ಕೋಚಿಂಗ್ ಸೆಂಟರ್ ಅಂತ ನಿಮ್ಗೆ ಎಲ್ಲೂ ಸಿಗೋದಿಲ್ಲ. ಮತ್ತು ಯಾವುದೇ ಕೋಚಿಂಗ್ ಸೆಂಟರ್ದಾಗ ಒಂದು ಫಿಸಿಕಲ್ ಚಲೋ ಇರ್ಬೋದು, ಆದರೆ ಫುಡ್ ಪ್ರಾಬ್ಲಮ್ ಇರುತ್ತೆ. ಇಲ್ಲಿ ಊಟ ಭೀ ಚಲೋ ಇದೆ, ಫಿಸಿಕಲಿ ಚಲೋ ಇದೆ, ಆದರೆ ಇದು ಸ್ಟಡಿ ಅವರು ಚಲೋ ಇದೆ. ಆದ ಕಾರಣ ಈ ಕೋಚಿಂಗ್ ಸೆಂಟರ್ ಬಗ್ಗೆ ನಾ ಎಷ್ಟು ಹೇಳಿದ್ರು ಕಡಿಮೆ ಎಂದು ನಾನು ಹೇಳ್ತೇನೆ. ಇನ್ನು ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳ್ಬೇಕಾದ್ರೆ ನಂದು ಬಿದರಲ್ಲಿ ಫಸ್ಟು ನಂಗೆ ಅಷ್ಟು ಗೊತ್ತಿರಕ್ಕಿಲ್ಲ. ನಾನು ರೋಡ್ ಓಡಿ ಪ್ರಾಕ್ಟೀಸ್ ಮಾಡಿದ್ದು, ಗ್ರೌಂಡ್ ಎಂದು ಓಡಿಲ್ಲ. ಫಸ್ಟ್ ಟೈಮ್ ಅದು ಗ್ರೌಂಡಲ್ಲಿ ಫೇಲ್ ಆಯ್ತು ನಂದು. ಸೆಕೆಂಡು ಯಾದಗಿರಿಯಲ್ಲಿ ಎಲ್ಲ ಫಿಟ್ ಆಯಿತು, ಲಾಸ್ಟಲ್ಲಿ ಮೆರಿಟ್ ಹೋಯ್ತು ನಂದು. ಆಗ ನಮ್ಮೂರಲ್ಲಿ 6 ಜನ ನಾವು ಟೋಟಲಾಗಿ ಫೈನಲ್ ಮೆರಿಟ್ ವೇಟಿಂಗ್ ಮಾಡ್ತಿದ್ವಿ. ಆಗ 6 ಜನದಲ್ಲಿ 5 ಮಂದಿ ಪಾಸ್ ಆದ, ನಾವು ಒಬ್ಬನೇ ಉಳಿದಿದ್ದೆ. ಆ ನೋವನ್ನು ತಡ್ಕೋಬೇಕಾದ್ರೆ ಭಾಳ ಕಷ್ಟ ಆಯ್ತು ನಂಗೆ. ಆದ ಕಾರಣ ಅಂತ ಇದು ಕೋಚಿಂಗ್ ಸೆಂಟ್ರಲ್ಲಿ ಮಾಡಿದ್ದ ನಂತರ ಇಲ್ಲಿಂದ ಎಲ್ಲ ನಾ ಕಲ್ತಿದ್ದೆ ಹೇಳ್ಬೇಕು ಅನ್ನಿಸ್ತೇನೆ. ಇಷ್ಟೇ ನನ್ನ 2 ಮಾತು ಮುಗಿಸ್ತೀನಿ. ಗೆಲುವಿನ ಸೋಪಾನ ಎಂಬುದನ್ನು ನಿರೂಪಿಸಿರ್ತಕ್ಕಂತಹ ವಿದ್ಯಾರ್ಥಿಗಳು ಧನ್ಯವಾದಗಳು. ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ SSC GD, ಅಗ್ನಿವೀರ ಆರ್ಮಿ ಮತ್ತು RPF ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಅಭ್ಯರ್ಥಿಗಳಿಗೆ ನಾವೊಂದು ಚಾಲೆಂಜನ್ನು ಮಾಡ್ತಾ ಇದ್ದೀವಿ. ಅಭ್ಯರ್ಥಿಗಳೇ, ನಮ್ಮ ಸಂಸ್ಥೆಗೆ ನೀವು ತರಬೇತಿ ಬಂದು 3 ತಿಂಗಳು ತರಬೇತಿಯನ್ನು ಪಡೆದು ನೀವೇನಾದರೂ ಫೇಲ್ ಆದರೆ ಕೋಚಿಂಗ್ ಫೀಸ್ ವಾಪಸ್ ನೀಡುತ್ತೇವೆ. ಆದರೆ ನೀವು ಏನು ಮಾಡಬೇಕಪ್ಪ ಅಂದ್ರೆ ಪ್ರತಿಯೊಂದು ಪೀರಿಯಡ್ಗೆ ಕಂಪಲ್ಸರಿಯಾಗಿ ಪೀರಿಯಡ್ಗೆ ನೀವು ಅಟೆಂಡ್ ಆಗಬೇಕು. ಅಂಥ ಅಭ್ಯರ್ಥಿಗಳಿಗೆ ಮಾತ್ರ ಈ ಚಾಲೆಂಜ್ ಅನ್ವಯಿಸುವುದು. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.